ಅಯ್ಯೋ ನಾನು ಏತಿ ಅಂದರೆ ನೀನು ಪ್ರೇತಿ ಅಂತೀಯಲ್ಲಮ್ಮಿ. ಅವಳು ಎಲ್ಲ ಬಿಡಿಬಿಡಿಯಾಗಿ ಹೇಳೋಳೆ ಅಂತೀಯಲ್ಲ, ಏಟ್ ಬಿಸಿ ಇದೆಯಾ ಅಂತ ನಿಂಗೆ ಗೊತ್ತದ? ಅಯ್ಯೋ ಅವಳು ಹೇಳೋಳಂತೆ ಇವಳು ನಂಬೋ. ಅಯ್ಯೋ ಆರ್ತಿ ಅಮ್ಮವ್ರು ಬರ್ತಾವ್ರೆ. ಅದಕ್ಕೆ ಯಾಕಮ್ಮ ಹೀಗಾಡ್ತಿದ್ಯಾ? ಕುತ್ಕೊಮ್ಮಿ, ಈ ಅಮ್ಮ ಏಟ್ ಮುಗ್ದೆ ಇವಳು ಮನ್ಸು ಎಷ್ಟು ಒಳ್ಳೇದು ಅಂತ ನಾನು ಕಂಡಿಡಿತೀನಿ, ನೋಡ್ತಾ ಇರು. ಅಯ್ಯೋ ಮಾದೇಶ್ವರ, ಹೇಳ್ಕೊಳಕ್ಕೆ ನಾನು ನಿನ್ನ ಹೆತ್ತಮ್ಮ, ಆದ್ರೆ ನಿನಗೊಂದ್ ಜೊತೆ ಬಟ್ಟೆ ಕೊಡ್ಸೋ ಯೋಗ್ಯತೆ ಇಲ್ಲ. ಕುತ್ತಿಗೆಗೆ 4 ಗ್ರಾಮ್ ಚಿನ್ನದ ಸರ ಹಾಕೋ ಯೋಗ್ಯತೆ ಇಲ್ಲ. ಕೈಯಲ್ಲಿ ಬಳೆ ಇಲ್ಲ, ಬೆರಳಲ್ಲಿ ಉಂಗುರ ಇಲ್ಲ. ಹೇಳ್ಕೊಳಕ್ಕೆ ಮದುವೆ ಬೇರೆ ಮಾಡ್ತಾ ಇದ್ದೀನಿ. ನಿನ್ನ ಮೈ ಮ್ಯಾಗ 1 ಗ್ರಾಮ್ ಚಿನ್ನ ಮುಟ್ಸೋ ಯೋಗ್ಯತೆ ಇಲ್ದಂಗ ಆಯ್ತಲ್ಲೇ. ಎಂತ ಕೆಟ್ಟ ತಾಯಿನೇ ನಾನು. ಅಯ್ಯಯ್ಯೋ. ಹೊಟ್ಟೆಲ್ ಉಟ್ಬಾರ್ದಾಗಿತ್ತು ಕಣಮ್ಮಿ. ನಿನ್ನ ದಾರೆಗೆ ಒಂದು ರೇಷ್ಮೆ ಸೀರೆ ಕೊಡ್ಸಕ್ಕೂ ಆಗ್ಲಿಲ್ವಲ್ಲಮ್ಮಿ. ಅಮ್ಮ ಅವ್ರು ಹೋಗಾಯ್ತು. ಅಯ್ಯ ಹೌದೇನೆ, ನೋಡು ಗೊಳೋ ಅಂದಿದ್ದೆಲ್ಲ ವ್ಯರ್ಥ ಆಗೋಯ್ತು. ನೋಡಿದ್ಯಾ, ನಾನು ಕಣ್ಣೀರು ಹಾಕ್ತಾ ಇದ್ದೀನಿ, ಗೊಳೋ ಅಂತ ಇದ್ದೀನಿ ಅಂದಿದ್ದೆ, ಅವಮ್ಮ ಬರಲೇ ಇಲ್ಲ, ಹಂಗೆ ಓಟೋಗ್ಬಿಟ್ಲು. ಅಂದರೆ ನಮ್ಮ ದುಃಖಕ್ಕೆ ಆ ಅಮ್ಮ ಸ್ಪಂದಿಸಲ್ಲ ಅಂತಾಯ್ತು. ಅರ್ಥ ಮಾಡ್ಕೋ, ಇಷ್ಟೇ ಜೀವನ, ಚೆನ್ನಾಗಿ ಯೋಚನೆ ಮಾಡು. ಆರ್ತಿ ಅಕ್ಕ ಬಂದ್ರು. ಅಯ್ಯೋ ನಮ್ಮ ಜೀವನನೇ ವ್ಯರ್ಥ ಆಗೋಯ್ತಲ್ಲೇ. 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅಂತಾರೆ. ನನ್ನ ಜೀವನ 3ಕ್ಕೂ ಏರ್ಲಿಲ್ವಲ್ಲೇ. ನನ್ನ ಹೊಟ್ಟೆಲ್ಲಿ ನೀನು ಹುಟ್ಟಬಾರ್ದಾಗಿತ್ತು ಕಣಮ್ಮಿ, ನೀನು ಹುಟ್ಟಬಾರ್ದಾಗಿತ್ತು. ಆರ್ತಿಮ್ಮ, ಮಗಳಿಗೇನು ಮಾಡ್ಸೋಕ್ಕಾಗ್ತಿಲ್ಲ ಅಂತ ಯಾಕೆ ನೊಂದ್ಕೋತಿದ್ದೀರಾ ಜಮ್ನವ್ರೆ? ಇನ್ನು ಮುಂದೆ ಇವಳಿಗೆ ನಾನೇ ಇಲ್ಲ, ನಾನಿದ್ದೀನಲ್ಲ, ನೀವು ಯಾಕೆ ಯೋಚನೆ ಮಾಡ್ತೀರಾ? ಇವಳನ್ನ ತಂಗಿ ಥರ ನೋಡ್ಕೋತೀನಿ. ಇನ್ನು ಸ್ವಲ್ಪ ದಿನಕ್ಕೆ ನೀನೇ ಗೋಟಕ್ಕಂತೀಯ. ನೀನು ನನ್ನ ಮಗಳನ್ನ ಏನು ನೋಡ್ಕೋತೀಯೋ ಏನು? ಅಕ್ಕ ಏನು ಮಾಡ್ತಿದ್ದೀರಾ? ನನಗೆ ಬೇಡ. ಯಾಕೆ ಬೇಡ ಪ್ರಿಯಾ? ಇನ್ನು ಮುಂದೆ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಬೇಡ ಅಕ್ಕ, ಇದು ನಿಮ್ಮ ಹತ್ರನೇ ಇರಲಿ, ನನಗೆ ಬೇಡ. ನಿನ್ನ ಕುತ್ಕೆಲ್ಲಿದ್ರೇನು ನನ್ನ ಕುತ್ಕೆಲ್ಲಿದ್ರೇನು ಬೇಡ ಅನ್ಬೇಡ, ಸುಮ್ಮನೆ ಹಾಕಿಸ್ಕೊ. ನನ್ಗೆ ಯಾಕೋ ಮನಸ್ಸಿಗೆ ಹೋಗ್ತಿಲ್ಲ ಅಕ್ಕ. ಪ್ರಿಯಾ, ಹೆಣ್ಮಕ್ಳು ಖಾಲಿ ಕುತ್ಕೆಲಿರಬಾರ್ದು. ಚಿನ್ನಕ್ಕೂ ಹೆಣ್ಣಿಗೂ ಅವಿನಾಭಾವ ಸಂಬಂಧ ಇದೆ. ಇದು ನನ್ನ ಮೊದಲನೇ ಉಡುಗೊರೆ ಅಂದ್ಕೋ. ಅಯ್ಯೋ ಪ್ರಿಯಾ, ಅಕ್ಕ ಏನಾರ ಕೊಟ್ರೆ ಬೇಡ ಅಂತಾರ? ಅಕ್ಕನ ಮನ್ಸಿಗೆ ನೋವಾಗಕ್ಕಿಲ್ವಾ? ತಗೋ. ಎಂತ ದೊಡ್ಡ ಮನ್ಸು ಕಣವ ನಿಮ್ದು. ಈಗ ನನ್ನ ಮಗಳು ಸಂತಾಕಿರ್ತಾಳೇನೋ ನಂಬಿಕೆ ಬಂತು. ಅದು ಸರಿ, ಮದುವೆ ಬಗ್ಗೆ ಏನು ಹೇಳಲೇ ಇಲ್ಲ? ಮದುವೆಗೆ ಎಲ್ಲ ಸಿದ್ಧತೆನೂ ಆಗಿದೆ. ಯಾವ ಚೌಲ್ಟ್ರಿ ಬುಕ್ ಮಾಡಿದ್ದೀರಾ? ಈ ಚೌಲ್ಟ್ರಿ ಸ್ವಲ್ಪ ದೊಡ್ಡದಾಗಿರ್ಲಿ, AC ಎಲ್ಲ ಇರಲಿ. ಜಾತಕ ಏನಾರ ತೋರಿಸ್ತೀರಾ? ನಿಮ್ಗೇನು ಹೇಳ್ಬೇಕಾ ನಾನು? ದೊಡ್ಡವರು ತಿಳಿದವರು. ನಾನು ಊರವ್ರನ್ನೆಲ್ಲ ಕರಿಬೇಕಲ್ವಾ, ಯಾವಾಗ ಮದುವೆ ಅಂತ ಹೊಸಿ ಹೇಳ್ಬಿಡಿ. ಶಂಸಿ ಜಮ್ನವ್ರೆ, ಒಬ್ಬಳೇ ಮಗಳು, ದೊಡ್ಡದಾಗಿ ಮದುವೆ ಮಾಡಬೇಕು, ನೆಂಟರನ್ನೆಲ್ಲ ಕರಿಬೇಕು, ಊರವ್ರಿಗೆಲ್ಲ ಊಟ ಹಾಕಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀರಾ. ಆದರೆ ಸದ್ಯದ ಪರಿಸ್ಥಿತಿಲಿ ನಿಮ್ಮ ಆಸೆನ ಈಡೇರಿಸೋಕ್ಕಾಗ್ತಿಲ್ಲ, ಅದಕ್ಕೆ ಸಹಕರಿಸೋಕ್ಕಾಗ್ತಿಲ್ಲ. ಚೌಟ್ರಿಲಿ ಮದುವೆ ಮಾಡೋ ಮನಸ್ಸು ಯಾರಿಗೂ ಇಲ್ಲ. ಚೌಲ್ಟ್ರಿ ಅಲ್ಲ ಅಲ್ವಾ, ಮತ್ತೆಲ್ಲೋ? ಮನೆಯಲ್ಲೇ ಮದುವೆ. ಯಾವಾಗೋ ಮದುವೆ? ನಾಳೆನೇ ಮದುವೆ. ಅಯ್ಯೋ ಮಾದೇಶ್ವರ, ಆಕಾಶವಾಣಿಯಾಗಿ ಕೇಳ್ದಂಗಂದೆ ನಿಮ್ಮ ಮಾತು. ತುಂಬ ಸಮಯ ತಗೊಳ್ಳೋದು ಬೇಡ ಅನಿಸ್ತು, ಅದಕ್ಕೆ ಸರಳವಾಗಿ ಮನೇಲೇ ಮದುವೆ ಮಾಡಿ ಮುಗಿಸೋಣ ಅಂತ. ಯಾಕೆ ಹಾಗೆ ನೋಡ್ತಿದ್ದೀರಾ? ನಾಳೆನೇ ಮದುವೆ ಅಂತ ಕೇಳಿ ಬೇಜಾರು ಅಥವಾ ಆಶ್ಚರ್ಯ ಏನಾದರೂ ಆಗ್ತಿದ್ಯಾ? ಅಲ್ಲ ಕಣವ, ಅದು ಗೊತ್ತಾಯ್ತಮ್ಮ. ನಿಮಗೆ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂದರೆ ಸಮಯ ತಗೊಳುತ್ತೆ,
ಅಷ್ಟರಲ್ಲಿ ಗೊತ್ತಾಯ್ತು ಕಣವ, ನೀವು ಹೇಳ್ದಂಗೆ ಆಗ್ಲೇ ಬಿಡಿ. ಬಂಧು ಬಳಗ ಎಲ್ಲ ಎಷ್ಟು ದಿನ ಆಶೀರ್ವಾದ ಮಾಡೋರಾದ್ರೆ ಎಲ್ಲಿದ್ರೂ ಆಶೀರ್ವಾದ ಮಾಡ್ತಾರೆ ಅಲ್ವೇ? ಅಶೋಕ್, ಯಾಕೆ ಹೀಗೆ ಓಡಾಡ್ತಾ ಇದ್ದೀರಾ? ಬೆಳಗ್ಗೆ ಬೇಗ ಎದ್ದೇಳಬೇಕು. ಬನ್ನಿ, ರೆಸ್ಟ್ ಮಾಡಿ ಮಲ್ಕೊಳ್ಳಿ. ರೆಸ್ಟ್ ಮಾಡಬೇಕಾಗಿರೋದು ನಾನಲ್ಲ, ನೀನು. ನನ್ನ ಯಜಮಾನ್ರೆ, ನಾನು ರೆಸ್ಟ್ ಮಾಡೋದಕ್ಕಿಂತ ನೀವು ರೆಸ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಲವಲವಿಕೆ ಆಗಿ ಓಡಾಡ್ಕೊಂಡಿರ್ಬೋದು. ಸಿಂಪಲ್ ಮದುವೆ, ಬರೀ ತಾಳಿ ಕಟ್ಟಿಸ್ಬಿಡ್ತೀನಿ ಅಂತ ಅಂದ್ಕೊಳ್ತಿದ್ದೀರಾ? ಚಾನ್ಸೇ ಇಲ್ಲ. ಮದುವೆಗೆ ಏನೇನು ಶಾಸ್ತ್ರಗಳಿದೆಯೋ ಅದೆಲ್ಲ ಮಾಡಲೇಬೇಕು. ಅರಿಶಿನ ಶಾಸ್ತ್ರ, ರೇಷ್ಮೆ ಪಂಚೆ, ರೇಷ್ಮೆ ಶರ್ಟು, ತಲೆಗೆ ಬಾಸಿಂಗ. ಈ ಯೋಗ ನಿಮಗೆ 2ನೇ ಸರಿ ಬಂದಿದೆ. ಯಾರಿಗುಂಟು ಯಾರಿಗಿಲ್ಲ? ನನ್ನ ಭಾವನೆಗಳಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನನ್ನ ಜೀವನದ ಕೆಲವು ಸಂಗತಿಗಳನ್ನು ನಿನ್ನ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತಾ ಇದೆ. ಹೇಳ್ಕೊಳ್ಳ. ಆ ದಿನ ನಮ್ಮ ಮದುವೆ ನೆನ್ಪಿದ್ಯಾ? ನಿನ್ ಕೆನ್ನೆ, ನಿನ್ ಮೈಕೈ ಎಲ್ಲ ಅರಿಶಿಣದಿಂದ ಕಂಗೊಳಿಸ್ತಾ ಇತ್ತು. ನಿನ್ನ ಮುಖದಲ್ಲಿ ಖುಷಿ, ನಿನ್ನ ಕಣ್ಣಲ್ಲಿದ್ದ ಕನಸು ನಮ್ಮ ಜೀವನದ ಕಥೆನ ಹೇಳ್ತಾ ಇತ್ತು. ನಿನ್ ಬಲಗಾಲಿಟ್ಟು ಬಂದು ನನ್ನ ಪಕ್ಕ ಹಾಸ್ಯ ಮನೆ ಮೇಲೆ ಕೂತ್ಕೊಂಡಾಗ ನನ್ನ ಪಕ್ಕ ಏನೋ ಚೈತನ್ಯ ಇದೆ ಅಂತ ನನಗೆ ಧೈರ್ಯ ಬಂತು. ಅವತ್ತು ನಾನಿನ್ನ ಕಣ್ಣು ತುಂಬಿಕೊಂಡೆ. ಇದುವರೆಗೂ ಅದು ಅಚ್ಚಾಗಿ ಉಳ್ಕೊಂಡಿದೆ. ಒಂದು ಹೆಣ್ಣಿಗೆ, ಒಂದು ಗಂಡಿಗೆ ಮದುವೆ ಅನ್ನೋದು ಮೊದಲು ಮತ್ತೆ ಕೊನೆ ಅನ್ನೋ ಸಂಪ್ರದಾಯದ ಪ್ರಕಾರ ನಿನ್ನ ಕಾಲಿನ ಹೆಬ್ಬೆರಳನ್ನು ಹಿಡ್ಕೊಂಡು 7 ಸೂತ್ರಗಳನ್ನ ಹೇಳ್ತಾ ಅಕ್ಕಿ ಕಾಳ ಮೇಲೆ ಸಪ್ತಪದಿ ತುಳಿಸ್ದೆ. ಈಗ ಇನ್ನೊಂದು ಹೆಣ್ಣಿನ ಜೊತೆ ಅದೇ ಭಾವನೆಗಳನ್ನ ಹಂಚ್ಕೋಬೇಕು ಅಂತ ಹೇಳ್ತೀಯ? 2 ಮದುವೆ ಆಗೋದಕ್ಕೆ ನಾನಿನ್ ದೇವ್ರ ಆರತಿ? ನನ್ಗಿಷ್ಟ ಆಗ್ತಿಲ್ಲ ಆರತಿ. ನಿನ್ ಕಣ್ ಮುಂದೆನೆ ಇನ್ನೊಂದು ಹೆಣ್ಣಿಗೆ ನನ್ನ ತಾಳಿ ಕಟ್ಟೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಏನು ಹೇಳ್ತಿದ್ದೀರಾ ಅಶೋಕ್? ಮನೆಗೆ ವಧು ಬಂದಾಗಿದೆ. ಕರ್ಕೊಂಡ್ ಬಂದಿದ್ದೀವಿ ಅಷ್ಟೇ, ಇನ್ನು ತಾಳಿ ಕಟ್ಟಿಲ್ವಲ್ಲ. ಅವ್ರಿಗೆ ಸಾರಿ ಕೇಳಿ ಮತ್ತೆ ವಾಪಸ್ ಕಳಿಸ್ಬಿಡೋಣ. ಬೇಕಾದ್ರೆ ನಾನೇ ಕ್ಷಮೆ ಕೇಳ್ತೀನಿ. ಚಿರು, ಅವನು ಬರೋದು ನಿಮ್ಗೆ ಇಷ್ಟ ಇಲ್ವಾ? ಆರ್ತಿ, ನಾನು ಹೀಗೆ ಹೇಳ್ತೀನಿ ಅಂತ ನನ್ನನ್ನು ಕೆಟ್ಟವನು ಅನ್ಕೋಬೇಡ. ನನಗಿದೆಲ್ಲ ಗೊಂಬೆ ಆಟ ಅನ್ಸೋಕ್ ಶುರು ಆಗಿದೆ. ನಮ್ಮ ಚಿರು ಇನ್ನೊಂದು ಗರ್ಭದಲ್ಲಿ ಹುಟ್ಟು ಬರ್ತಾನೆ ಅನ್ನೋ ನಂಬಿಕೆನೇ ಇಲ್ಲ ನನಗೆ. ಏನಮ್ಮ ಹುಡುಕ್ತಿದ್ಯಾ? ಏನಿಲ್ಲ ಕಣೆ, ಏನಾದರೂ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀನಿ. ನಿನಗೇನು ಸಿಗೋದಿಲ್ಲ. ಆರ್ತಿ ಅಕ್ಕನ ಬಗ್ಗೆ ಏನೇನೋ ಹೇಳ್ತಿದ್ದಲ್ಲ, ಈಗ ನೋಡು ಪಾಪ ನನಗೆ ಅಂತ ಚಿನ್ನದ ಸರ ಹಾಕೋದ್ರು. ರಾತ್ರಿ ಎಲ್ಲ ಕೂತು ನೀನು ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿನಗೆ ನಿದ್ರೆ ಹಾಳಾಗುತ್ತೆ ಹೊರತು ಇನ್ನೇನು ಸಿಗೋದಿಲ್ಲ. ಇನ್ನೊಂದ್ಸಲ ಆರ್ತಿ ಅಕ್ಕನ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಬೇಡ. ಯಾಕೋ ಗೊತ್ತಿಲ್ಲ ಕಣಮ್ಮಿ, ನನ್ನ ತಲೆಗೆ ಒಂದು ಹುಳ ಹೊಕ್ಕೊಂಡ್ಬಿಟ್ಟದೆ. ಈಗ ಯಾವ ಹುಳ ಹೊಕ್ಕೊಂಡಿದೆ ನಿನಗೆ? ಅಲ್ಲ ಕಣ್ ಪ್ರಿಯಾ, ಆ ಆರ್ತಿ 2 ಮಕ್ಳಿದ್ದಾರೆ ಅಂತ ಹೇಳಿದ್ಲಲ್ವಾ? ಮನೆ ಪೂರ್ತಿ ತಿರುಗಿದ್ವಿ, 1 ಮಗನೂ ಕಾಣಲಿಲ್ಲ ಅಲ್ವಾ? ಅಮ್ಮ, 2 ಇರಲಿ 4 ಇರಲಿ ನನಗೇನಾಗಬೇಕಮ್ಮ? ನೀನು ಸುಮ್ಮನೆ ಬಂದು ಮಲ್ಕೋ. ಅಲ್ಲ ಕಣೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಆರ್ತಿ ನೆಗೆದು ಬಿದ್ದ ಮೇಲೆ 2 ಮಕ್ಕಳು ನಿಂತಲೇ ಕಟ್ಬಿಟ್ರೆ ಏನೇ ಮಾಡೋದು? ಅಮ್ಮ, ಸಾಮಾನ್ಯವಾಗಿ ಮೊದಲನೇ ಹೆಂಡತಿ ಇಲ್ಲ ಅಂದರೆ 2ನೇ ಮದುವೆ ಮಾಡ್ಕೊಳ್ಳೋ ಉದ್ದೇಶನೇ ಗಂಡ ಮತ್ತು ಮಕ್ಕಳನ್ನ ಪೋಷಣೆ ಮಾಡಲಿ ಅಂತ. ಅಯ್ಯೋ ದಡ್ಡಿ, ನಾನು ಹೇಳೋದೇ ನಿನ್ಗೆ ಅರ್ಥ ಆಯ್ತಾ ಇಲ್ವಲ್ಲಮ್ಮಿ? ನೀನೇ ಹೋಗಿ ಹೇಳ್ಬಿಡು, ನಾನೇ ನಿನ್ನ ಮಕ್ಕಳು ನೋಡ್ಕೋತೀನಿ, ಅದ್ರ ಕುಂಡಿ ತೊಳ್ಕೊಂಡಿರ್ತೀನಿ ಅಂತ. ಆಗ ನಿನ್ನ ಜೀವನ ಏನಾಗಬೇಕು ಅದು ಏನು ಅಂತ ನಾನು ಹೊಟ್ಟೆಲಿ ಉಟ್ಬಿಟ್ಟಿಯೋ. ನೀನು ಹಂಗೇನಾರ ಮಾಡ್ಕೊಂಡಿದ್ರೆ ಈ ದೊಡ್ಡ ಕುಟುಂಬದಾಗೆ ಕೋಚ್ಕೊಂಡು ಹೋಗ್ಬಿಡ್ತೀಯ. ನಾನೊಂದು ಉಪಾಯ ಮಾಡಿದ್ದೀನಿ. ಏನು ಉಪಾಯ ಮಾಡಿದ್ಯಾ?
ಆ 2 ಮಕ್ಕಳ ಜವಾಬ್ದಾರಿನ ನನ್ನ ಮಗಳಿಗೆ ವಹಿಸ್ಬೇಡಿ ಅಂತ ಹೇಳ್ಬಿಡ್ತೀನಿ. ಅವ್ರು ಏನಾರ ಅನ್ಕೊಳ್ಳಿ, ನೀನು ಆ ಮಕ್ಕಳ ಜವಾಬ್ದಾರಿನ ವಹಿಸ್ಕೊಳ್ಳೋದು ನನಗೊಂಚೂರು ಇಷ್ಟ ಇಲ್ಲ. ಏನು ಹೇಳ್ತಿದ್ದೀರಾ ಅಶೋಕ್? ಚಿರು ಹುಟ್ಟು ಬರ್ತಾನ ಅನ್ನೋ ಅನುಮಾನ ನಿಮ್ಗಿನ್ನೂ ಇದೆಯಾ? ಹೌದು, ಚಿರು ಮತ್ತೆ ಹುಡ್ತಾನೆ ಅನ್ನೋ ನಂಬಿಕೆ ಇಲ್ಲ ನನಗೆ. ನೀನು ಒತ್ತಾಸೆಗೆ ಮಾಡಿದ್ದು ನಿನ್ನ ಕಳ್ಕೊಂಡ್ಬಿಡ್ತೀನಲ್ಲ ಅನ್ನೋ ಭಯಕ್ಕೆ ನನಗೆ ಗೊತ್ತಿಲ್ಲದಾಗಿ ನನ್ನ ಮದುವೆಗೆ ಒಪ್ಕೊಂಡ್ಬಿಟ್ಟೆ. ಆದ್ರೆ ನಾಳೆನೇ ನನ್ನ ಮದುವೆ ಅಂತ ಕೇಳಿದ್ಮೇಲೆ ನನ್ನ ಎದೆ ಬಡಿತ ಜಾಸ್ತಿ ಆಗ್ತಿದೆ. ನನ್ನ ಎದೆಲಿ ದುಗುಡ ಹೆಚ್ಚಾಗ್ತಾ ಇದೆ. ನಿನ್ನಿಂದ ತುಂಬಾ ದೂರ ಹೋಗ್ಬಿಡ್ತೀನಿ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ. ನೋಡು, ಸರಿಯಾಗಿ ಯೋಚನೆ ಮಾಡು. ಬೇಕಾದ್ರೆ ಇನ್ನೂ ಟೈಮ್ ತಗೋ. ಈ ಕಾಲದಲ್ಲಿ ಈ ರೀತಿಯೆಲ್ಲ ಪವಾಡಗಳು ಆಗೋದಿಲ್ಲ ಆರ್ತಿ. ಸತ್ತ ಮಗು 1 ವರ್ಷದಲ್ಲಿ ಮತ್ತೆ ಹುಟ್ಟು ಬರ್ತಾನೆ ಅನ್ನೋದಾಗಿದ್ರೆ ಮಗುನ್ ಕಳ್ಕೊಂಡು ಎಷ್ಟೋ ಜನ ತಂದೆ ತಾಯಿಗಳು ಮತ್ತೆ ತಮ್ಮ ಮಕ್ಕಳನ್ನ ಹೆರ್ತಾ ಇರಲಿಲ್ವಾ? ನಾನು ಹೇಳೋದ್ರಲ್ಲಿ ಸತ್ಯ ಇದೆ ತಾನೆ? ಸಮಾಧಾನ ಮಾಡ್ಕೊಳ್ಳಿ ಅಶೋಕ್. ಒಂದು ಕ್ಷಣದಲ್ಲಿ ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೋಬೇಡಿ. ನಿಮ್ಮ ಅನುಮಾನಕ್ಕೆ ನಾನು ಉತ್ತರ ಕೊಡ್ತೀನಿ. ನಿಮ್ಗಿದ್ದ ಅನುಮಾನನೇ ನನಗೂ ಇತ್ತು. ಸತ್ತವರು ಹೇಗೆ ಆತ್ಮವಾಗಿ ಬರ್ತಾರೆ ಅಂತ ಅಂದ್ಕೊಂಡಿದ್ದು ನನಗೆ ಅಣ್ಣಾರೇ ಆತ್ಮ ನೋಡಿದ ಅನುಭವ ಆಯಿತು. ನೀವು ಹೇಳಿದ್ದು ನಿಜ. ಸತ್ತವರು ಮತ್ತೆ ಹುಟ್ಟು ಬರ್ತಾರೆ ಅನ್ನೋದಾಗಿದ್ರೆ ಮಕ್ಕಳು ಕಳ್ಕೊಂಡು ಎಷ್ಟೋ ತಂದೆ ತಾಯಂದ್ರು ಮತ್ತೆ ಅದೇ ಮಕ್ಕಳನ್ನ ಹೆರ್ಬೋದಾಗಿತ್ತು. ಅದು ಸಾಧ್ಯನೂ ಇಲ್ಲ. ಆದರೆ ನನ್ನ ಚಿರು ವಿಷಯದಲ್ಲಿ ಆಗಿದ್ದೇ ಬೇರೆ. ಸತ್ತು ಸ್ವರ್ಗ ಸೇರ್ಬೇಕಾಗಿದ್ದ ಚಿರು ಆತ್ಮನ ನಾನೇ ಕರ್ಕೊಂಡು ಬಂದೆ. ಅವನು ಯಾವಾಗ ವಾಪಸ್ ಬಂದೋ ಅವನು ಕಳ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂತ ಆಸೆ ಇಟ್ಕೊಂಡ. ಅದನ್ನ ಅವನು ಈಡೇರಿಸ್ಕೊಳ್ಳೋದಕ್ಕೆ ಆಸೆ ಪಟ್ಟ. ಆದರೆ ಕೊನೆಗೆ ನಾವು ಅವನ ಆತ್ಮನ ಬಂಧನ ಮಾಡಿಬಿಟ್ವಿ. ಅಘೋರಿಗಳು ನನ್ನ ಕಣ್ಮುಂದೆ ಮಾಡಿದ ಪವಾಡಗಳನ್ನ ನೋಡಿ ನನಗೂ ನಂಬಿಕೆ ಬಂತು. ಅತೃಪ್ತನಾದ ಚಿರು ಆತ್ಮ ತನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಮತ್ತೆ ವಾಪಸ್ ಬರ್ತಾನೆ ಅನ್ನೋದನ್ನ ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಅವನ ಆತ್ಮ ಜೀವಂತವಾಗಿದೆ. ಮುಂದಿನ ಪಿತೃಪಕ್ಷದೊಳಗೆ ಮತ್ತೆ ಚಿರು ವಾಪಸ್ ಬರ್ತಾನೆ ರೀ. ಇದು ಸತ್ಯ. ನನ್ನ ತಾಳಿ ಆಣೆಗೂ ಸತ್ಯ ರೀ. ಏನೋ ಆವೇಶಕ್ಕೆ ಬಿದ್ದು ಮಗನ ಹುಚ್ಚು ಭ್ರಮೇಲಿ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಒಂದು ಹೆಣ್ಣು, ನನಗೂ ಭಾವನೆಗಳಿದೆ. ನಿಮ್ಮ ಪಕ್ಕ ಮತ್ತೊಂದು ಹೆಣ್ಣನ್ನ ನಿಲ್ಲಿಸಿ ಸಂತೋಷ ಪಡೋಷ್ಟು ಹುಚ್ಚು ಮನೋಭಾವನೆ ನನಗಿಲ್ಲ ರೀ. ದ್ವೇಷದಿಂದ ಬರಬೇಕಾಗಿರೋ ಚಿರುನ ಪ್ರೀತಿಯಿಂದ ಕರ್ಕೊಳ್ಳೋಣ ರೀ. ಒಳ್ಳೆ ಕಾಲ ಬರೋ ಸಮಯಕ್ಕೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು ಬೇಡ. ನಿಮ್ಮ ಕೈ ಮುಗಿತೀನಿ ಅಶೋಕ್. ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೋಬೇಡಿ. ಒಂದೇ ಒಂದ್ಸರಿ ಚಿರು ಬಗ್ಗೆ ಯೋಚನೆ ಮಾಡಿ. ಒಂದೇ ಒಂದ್ಸರಿ ಈ ಮನೆ ಬಗ್ಗೆ ಯೋಚನೆ ಮಾಡಿ. ಒಂದೇ ಒಂದ್ಸರಿ ಈ ನತದೃಷ್ಟ ಹೆಂಡತಿ ಕೊನೆ ಆಸೆ ಬಗ್ಗೆ ಯೋಚನೆ ಮಾಡಿ ಅಶೋಕ್. ಪ್ಲೀಸ್ ಅಶೋಕ್, ಪ್ಲೀಸ್. ಆಯ್ತು, ನಮ್ ಚಿರು ಮತ್ತೆ ಹುಟ್ಟು ಬರೋದು ಸತ್ಯ ಅಂತ ನಾನು ನಂಬ್ತೀನಿ. ಅವ್ನು ಮತ್ತೆ ಹುಟ್ಟು ಬರೋದೇ ಆದ್ರೆ ಹೇಗೂ ನಿನ್ನ ಹೊಟ್ಟೆಲಿ ಹುಟ್ಟೋದಿಲ್ಲ ಅಲ್ವಾ? ನಮ್ಮ ವಂಶೋದ್ಧಾರಕ ಇನ್ನೊಂದು ಗರ್ಭದಲ್ಲಿ ಜನಿಸೋದಾದ್ರೆ ಒಂದು ಉಪಾಯ ಮಾಡಿ. ಏನದು? ನಮ್ಮ ಚಿರುಗೋಸ್ಕರ ನಾವು ಬಾಡಿಗೆ ತಾಯಿನ ತರೋಣ. ನೀನು ಹೋಗಿ ಈ ವಿಷಯನ ಅವ್ರ ಹತ್ರ ಮಾತಾಡಿದ್ರೆ 3 ಹೊತ್ತು ತಿನ್ನಕ್ಕೆ ಊಟ ಇಲ್ದೇ ಇರೋ ಇವ್ರಿಗೆ, ಮೈ ತುಂಬ ಹೊತ್ಕೊಳ್ಳೋಕೆ ಬಟ್ಟೆ ಇಲ್ದಿರೋ ಇವ್ರಿಗೆ ಇಷ್ಟೊಂದು ದಿಮಾಕ ಅಂತ ನಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರಷ್ಟೇ. ಯಾಕೆ ಹಾಕ್ತಾರೆ ಅಂತೀನಿ? ನಾವೇನು ಬಿಟ್ಟು ಬಿದ್ದಿದೀವ? ಅಲ್ಲ ಕಣಮ್ಮಿ, ಏನೋ ಸ್ವಲ್ಪ ಕಿತ್ತು ತಿನ್ನೋ ಬಡತನ ಇದೆ ನಿಜ. ಹಂಗಂತ ನಿನ್ನನ್ನು ಕರ್ಕೊಂಬಂದಿರೋದು ಸೇವೆ ಮಾಡಿಸ್ಕೊಳಕ? ಮದ್ವೆ ಆಗೋ ಗಂಟ ಸುಮ್ಮನಿದ್ದು ಆಮೇಲೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಏನು ಮಾಡ್ತೀಯಾ?
ಯಾರದಮ್ಮಿ ಈ ಫೋಟೋ? ಈ ಮಗು ಕಾಲೇ ಇಲ್ಲ. ತೋರ್ಸು. ಆರ್ತಿ ಅಕ್ಕನ ಮಗ ಅನ್ಸುತ್ತೆ ಅಮ್ಮ. ಓ, ಆರ್ತಿ ಕಾಲಿಲ್ದೇ ಇರೋ ಅಂಗವಿಕಲ ಮಗುಗೆ ಜನ್ಮ ಕೊಟ್ಟವಳೆ. ಇಲ್ಲೈತೆ ಕಣಮ್ಮಿ ಈಸ್ಯಾ. ಆರ್ತಿ ಹೆಂಗೂ ನೆಗೆದು ಬೀಳ್ತಾವಳೆ, ಈ ಮಗುನ್ ನೋಡ್ಕೊಳಕ್ಕೆ ಯಾರ ಬೇಕಲ್ಲ. ಅದಕ್ಕೆ ಈ ಅಂಗವಿಕಲ ಮಗುನ್ ನೋಡ್ಕೊಳಕ್ಕೆ ಅಶೋಕಪ್ಪಂಗೆ ಇನ್ನೊಂದು ಲಗ್ನ ಮಾಡ್ತಾವ್ರೆ. ಅವರ ಉಪಾಯದ ಅಪಾಯಕ್ಕೆ ಸಿಕ್ಕಿ ಬಲಿಯಾಗೋಕೆ ಕಾಯ್ತಾ ಇರೋ ಕುರಿಗಳು ನಾವೇನೇ. ಲೇ ಅಮ್ಮಿ, ಪ್ರಿಯಾ, ನೀನು ಮನೆ ಸೊಸೆ ಅಲ್ಲ ಕಣಮ್ಮಿ, ಇವುಗಳನ್ನ ನೋಡ್ಕೊಳಕ್ಕೆ ಕರ್ಸಿರೋ ಆಳು ನೀನು. ನೀನು ಮದುವೆ ಆದ್ಮೇಲೆ ಆ ಆರ್ತಿ ಗೊಟಕ್ಕಂತ ಶಿವನ್ ಪಾದ ಸೇರ್ಕೋತಾಳೆ. ಆಮೇಲೆ ನಿನ್ ಗತಿ ಏನು? ಅಮ್ಮಿ ಪ್ರಿಯಾ, ಇವರೆಲ್ಲ ಸೇರ್ಕೊಂಡು ಈ ಮನೆ ಸೇವಾ ಸಂಘದ ಅಧ್ಯಕ್ಷೆ ಮಾಡ್ಬಿಡ್ತಾರಮ್ಮಿ ನಿನ್ನ. ಹಂಗಾರೆ ನಾನು ಯಾರು? ಉಪಾಧ್ಯಕ್ಷೆ? ಅಯ್ಯೋ ಮಾದೇಶ್ವರ, ಏನಪ್ಪ ನಿನ್ ಲೀಲೆ? ಕೊಡೋದು ಕೊಟ್ಟೆ, ಹಿಂಗ ಕೊಡೋದು? ಲೇ ಅಮ್ಮಿ ಪ್ರಿಯಾ, ನಾ ಬೆಳಗ್ಗೆನೆ ಮನೆ ಮುಂದೆ ನೀರು ಹಾಕ್ಬಿಡ್ತೀನಿ, ನೀರು ರಂಗೋಲೆ ಬಿಡಿಸ್ಬಿಡು. ನಾನು ನೀರು ತರ್ತೀನಿ, ಮನೆಯೆಲ್ಲ ಪಳಪಳ ಅಂತ ತೊಳೆದಾಕ್ಬಿಡು. ನಾ ಸ್ಟವ್ ಹಚ್ತೀನಿ, ನೀ ಕಾಪಿ ಮಾಡಿ ಹಂಚ್ಬಿಡು. ನಾ ಬಟ್ಟೆ ತತ್ತೀನಿ, ನೀವು ಒಗದಾಕ್ಬಿಡು. ನಾ ತರಕಾರಿ ಹೆಚ್ಕೊಡ್ತೀನಿ, ನೀ ಅಡುಗೆ ಮಾಡಿ ಬಡಿಸ್ಬಿಡು. ಅಪ್ಪ ಮಾದೇಶ್ವರ, ಕೆಟ್ಟಲ್ಲಪ್ಪ ಕಾಲ. ಅಯ್ಯೋ ಅಮ್ಮ, ನನಗೆ ಭಯ ಬೀಳಿಸ್ಬೇಡಮ್ಮ, ದಯವಿಟ್ಟು ಸುಮ್ಮನೆ ಇದ್ಬಿಡು, ನಿನ್ ಕೈ ಮುಗಿತೀನಿ. ಭಯ ಪಡಿಸ್ತಿಲ್ಲ ಕಣಮ್ಮಿ, ನಾಳೆ ನನ್ನ ಕಣ್ ಮುಂದೆ ನಡೆಯೋದನ್ನ ಹೇಳ್ತಾ ಇವ್ನಿ. ತಲೆ ಮೇಲೆ ತಲೆ ಬೀಳಿ, ನಾನು ಇದನ್ನೆಲ್ಲ ಒಪ್ಪಕ್ಕಿಲ್ಲ. ಈಗಲೇ ಹೋಗಿ ಈ ವಿಚಾರದ ಬಗ್ಗೆ ಇತ್ಯರ್ಥ ಮಾಡ್ಬಿಡವ. ನಾಳೆ ಬೆಳಗ್ಗೆ ಸೂರ್ಯನ ನಮ್ಮೂರ್ನಾಗ ನೋಡೋದ ಈ ಊರ್ನಾಗ ನೋಡೋದ ಅಂತ ನಿರ್ಧಾರ ಮಾಡ್ಕೊಂಡೇ ಬಿಡ್ತೀನಿ. ಸ್ವಲ್ಪ ನಿಂತ್ಕೊಳ್ಳಮ್ಮ, ಆತರ ಪಟ್ಟು ಎಡವಟ್ ಮಾಡ್ಬೇಡ, ಸ್ವಲ್ಪ ಕಾಯೋಣ, ತಾಳ್ಮೆ ಇರ್ಲಿ. ತಾಳ್ಮೆನಾ? ಲೇ ಅಮ್ಮಿ, ಬೆಳಗಾದ್ರೆ ನಿನ್ ಮದ್ವೆ ಕಣಮ್ಮಿ. ನಿನ್ ಕುತ್ಕೆಗೆ 3 ಗಂಟೆ ಬಿತ್ತು, ನಾವು ಕುಯ್ಕ್ ಪೈಕ್ ಅನ್ನಂಗಿಲ್ಲ ನೋಡು. ನೀನ್ ಯೋಚನೆ ಮಾಡ್ತಾ ಇರು, ನಾನೋಗಿ ಇತ್ಯರ್ಥ ಮಾಡ್ಕೊಂಡ್ ಬರ್ತೀನಿ. ಹೌದು, ನಾವು ಬಾಡಿಗೆ ತಾಯಿನ ತರೋಣ. ಪ್ರಪಂಚ ಇಷ್ಟೆಲ್ಲ ಮುಂದುವರೆದಿರ್ಬೇಕಾದ್ರೆ ನಮ್ಮ ಮನ್ಸಿಗೆ ವಿರುದ್ಧವಾಗಿ ನಾವು ಯಾಕೆ ನಡ್ಕೋಬೇಕು? ನಮಗೆ ಚಿರು ಬೇಕು, ನಮ್ಮ ವಂಶದಲ್ಲೇ ಹುಟ್ಟಬೇಕು ತಾನೆ. ಅದಕ್ಕೆ ಈ ನಿರ್ಧಾರ ಮಾಡಿದ್ದೀನಿ. ನೀವು ಚಿರು ವಿಚಾರದಲ್ಲಿ ಇಷ್ಟೊಂದು ಹಗುರವಾಗಿ ಮಾತಾಡ್ತೀರಾ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಶೋಕ್. ಆರ್ತಿ, ಅಶೋಕ್, ಚಿರು ಬಾಡಿಗೆ ತಾಯಿ ಗರ್ಭದಲ್ಲಿ ಹುಟ್ಟೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದು ಅಲ್ಲದೆ ಮಗು ಹುಟ್ಟಿದ್ಮೇಲೆ ಅವಳು ಸೆಂಟಿಮೆಂಟಿಗೆ ಬಿದ್ದು ಮಗುನ ಎತ್ಕೊಂಡು ಹೋಗ್ಬಿಟ್ರೆ ನೋನು, ಈ ಐಡಿಯಾ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆರ್ತಿ, ನೀನು ಇನ್ನು ಯಾವ ಕಾಲದಲ್ಲಿದೆಯಾ? ನಮಗೂ ಆ ಬಾಡಿಗೆ ತಾಯಿಗೂ ಅಗ್ರಿಮೆಂಟ್ ಆಗಿರುತ್ತೆ. ಹಾಗೆಲ್ಲ ಮಗುನ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ. ಆಕೆ ಮಗುನ ಹೆತ್ತು ಹೊತ್ತು ನಮಗೆ ಕೊಟ್ಟು ಹೋಗ್ತಾಳೆ, ಅದಕ್ಕೆ ನಾವು ದುಡ್ಡು ಕೊಡ್ತೀವಿ. ಅಂದರೆ ಚಿರುನ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅನ್ಕೊಂಡ್ರಾ? ಅವನೇನು ಆಟದ ವಸ್ತುನಾ? ಆರ್ತಿ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀಯ? ನೀನು ಹೇಳ್ದಾಗೆ ಚಿರು ಮತ್ತೆ ಹುಟ್ಟು ಬರೋದು ಅಷ್ಟೇ ನಮ್ಗೆ ಇಂಪಾರ್ಟೆಂಟು. ಇಲ್ಲ ಅಶೋಕ್, ಚಿರುನ ಹೆರೋ ತಾಯಿಗೆ ನೀವು ಮದುವೆ ಆಗಿ ಈ ಮನೆ ಸದಸ್ಯ ಆದರೆ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಸಂಬಂಧನೇ ಇಲ್ಲದೆ ಇರೋ ಹೊಟ್ಟೆಲಿ ನನ್ನ ಚಿರು ಹುಟ್ಟೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನು ತುಂಬ ಹಠ ಮಾಡ್ತಿದ್ಯಾ, ನಿಂಗೆ ಹೇಗೆ ತಿಳಿ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಶೋಕ್ ಪ್ಲೀಸ್, ಚಿರು ಮತ್ತೆ ಹುಟ್ಟು ಬರಬೇಕು ಅನ್ನೋ ಆಸೆ ನನಗೆ ಎಷ್ಟಿದೆಯೋ, ನಾನು ಸತ್ತ ಮೇಲೆ ನೀವು ಒಂಟಿ ಆಗಬಾರ್ದು ಅನ್ನೋದು ನನಗಷ್ಟೇ ಮುಖ್ಯ. ನೀವು ಮದುವೆ ಮಾಡಿಕೊಳ್ಳೇಬೇಕು. ಅವಳ ನಿಮ್ಮ ಜೀವನ ಹಾಲು ಜೇನಿನಾಗೆ ಬೆರಿಬೇಕು. ನಿಮ್ಮಿಬ್ಬರಿಗೆ ಮುದ್ದಾಗಿ ಚಿರು ಹುಟ್ಟಬೇಕು. ಅಷ್ಟೇ ನನ್ನ ಆಸೆ. ನನ್ನ ಆಸೆನ ಈಡೇರಿಸಿ. ನನ್ನ ಮಗನ್ನ ಮತ್ತೆ ಕರ್ಕೊಂಡು ಬರೋ ಶಕ್ತಿ ಇರೋದು ನಿಮ್ಮೊಬ್ರಿಗೆ ಮಾತ್ರ ಅಶೋಕ್. ಪ್ಲೀಸ್ ಅಶೋಕ್, ಚಿರು ಪುನರ್ಜನ್ಮ ಆಗಬೇಕು. ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಆಗಲ್ಲ ಅನ್ಬೇಡಿ. ಚಿರು ಮತ್ತೆ ಹುಟ್ಟು ಬರ್ತಾನೆ ಅನ್ನೋ ಖುಷಿಗೆ ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ. ಪ್ಲೀಸ್ ಅಶೋಕ್, ಪ್ಲೀಸ್ ಪ್ಲೀಸ್.
ಪ್ಲೀಸ್ ಅಶೋಕ್ ಪ್ಲೀಸ್